ನಮ್ದು ಲೆಫ್ಟ್ ವಿಂಗ್ ಆಗಿರ್ತದೆ, ಇದು ನಮ್ಮ ರೈಟ್ ವಿಂಗ್ ಆಗಿರ್ತದೆ. ಈ ಸಿಸ್ಟಮ್ ಪ್ರೆಸೆಂಟ್ಲಿ ಒಂದು 3 lakhs ತನಕ ಆಗಿದೆ, ಆಲ್ಮೋಸ್ಟ್ 3 lakhs ಆಗಿದೆ ವಿದೌಟ್ ಕ್ರಾಬ್. ಪ್ರೆಸೆಂಟ್ಲಿ ಸರ್ ಒಂದು ಕೆಜಿ ಮೇಲೆ ಇದೆ, 1 kg 250 ಗ್ರಾಮ್ ಪ್ಲಸ್ ಇದೆ. ಸೊ ಇದೊಂದು ಹಳೆ ಸಿಸ್ಟಮ್, ಇದು ಸಕ್ಸಸ್ಫುಲ್ ಆಗಿದೆ. ಆಗಿ ನೆಕ್ಸ್ಟ್ ಇದು ಹೊಸದು ಹಾಕಿದ್ದು. ಕ್ರಾಬ್ ಅನ್ನು ಸಾಯದಾಗಿ ನೋಡೋದು ನಮ್ಮ ಡ್ಯೂಟಿ. ಕೆಲವೊಮ್ಮೆ ಬರುವಾಗ ಎಕ್ಸ್ಪೋರ್ಟಲ್ಸ್ ಆಯ್ತದೆ, ಇದು ಕಂಪ್ಲೀಟ್ ಆಗಿ ಹೀಗೆ ಕಾಣ್ತದೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪೆರೇರಾ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಎನಿಸ್ತಿದ್ದೇನೆ. ಇವತ್ತೊಂದು ನಾನು ಹೊಸ ವಿಡಿಯೋ ಮಾಡಲಿ ಬಂದಿದ್ದೇನೆ. ಯಾವುದಂತ ಎನಿಸ್ತಿದ್ದೀರಾ? ಕ್ರಾಪ್ ಫಾರ್ಮಿಂಗ್. ತುಳುವಲ್ಲಿ ದೆಂಜಿ ಫಾರ್ಮಿಂಗ್ ಹೇಳ್ತಾರೆ, ಕನ್ನಡದಲ್ಲಿ ಏಡಿ ಕೃಷಿ ಹೇಳ್ತಾರೆ. ನೋಡ್ಬೋದು, ತುಂಬಾ ಒಳ್ಳೆ ಸೆಟಪ್. ಯಂಗ್ಸ್ಟರ್ ಒಬ್ರು ಮಾಡ್ತಿದ್ದಾರೆ. ನಾನು ನಿಯರ್ಲಿ 2 months ಇಂದ ಕಾಯ್ತಿದ್ದೇನೆ ಅವರು, ಯಾಕಂದ್ರೆ ಸ್ವಲ್ಪ ಅವರು ಮನೆಯಲ್ಲಿ ಟೆರೇಸ್ ಅಲ್ಲೇ ಸೆಟಪ್ ಮಾಡಿದ್ದಾರೆ. ನೋಡ್ಲಿಕ್ಕೆ ಒಂದು ಖುಷಿಯಿಂದ ಫಸ್ಟ್ ಟೈಮ್ ನಾನು ಕೋಸ್ಟಲ್ ರೀಜನ್ ಅಲ್ಲಿ ಕ್ರಾಪ್ ಫಾರ್ಮಿಂಗ್ ಮಾಡೋದು ನೋಡಿದ್ದೇನೆ, ಅದು ಸಹ ಈ ಸೆಟಪ್ ಅಲ್ಲಿ. ಸೊ ವಿಡಿಯೋದಲ್ಲಿ ಮಾತ್ರ ನೋಡಿ, ಫಸ್ಟ್ ಟೈಮ್ ಲೈವ್ ನೋಡ್ತಿದ್ದೇನೆ. ದೊಡ್ಡದು ಕ್ರ್ಯಾಬ್ ಉಂಟು. ಸೊ ನೋಡುವ ಹೇಗೆ ಸೆಟಪ್ಪು, ಎಂಥ ಕಷ್ಟ ಉಂಟಂತ, ಮತ್ತು ಪ್ರಾಫಿಟೇಬಲ್ ನ್ಯೂ ಸೆಟಪ್ ಮಾಡಲಿಕ್ಕೆ ಎಂತೆಲ್ಲ ಉಂಟಂತ. ಸೊ ತುಂಬ ಅವರಿಗೆ ನಾಲೆಜ್ ಉಂಟು ಕ್ರಾಪ್ ಫಾರ್ಮಿಂಗ್ ಬಗ್ಗೆ. ಈ ವಿಡಿಯೋ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿ. ಮತ್ತು ಇಂಥದ್ದೇ ವೀಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾವೀಗ ಕ್ರಾಪ್ ಫಾರ್ಮಿಂಗ್ ಇದು ಸೊ ಓನರ್ ಇದು ಬ್ರದರ್ ಹೇಳ್ಬೋದು, ಅವರು ಒಟ್ಟಿಗೆ ಮಾಡ್ತಿದ್ದಾರೆ ಕ್ರಾಪ್ ಫಾರ್ಮಿಂಗ್. ನಮ್ಮೊಟ್ಟಿಗಿದ್ದಾರೆ ಆದೇಶ್ ಅಮೀನ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಸೊ ಎಷ್ಟು ವರ್ಷದಿಂದ ನೀವು ಈ ಕ್ರಾಪ್ ಫಾರ್ಮಿಂಗ್ ಮಾಡ್ತಿದ್ದೀರಿ? ಇವತ್ತು ನಾವು ರೀಸೆಂಟ್ ಸ್ಟಾರ್ಟ್ಅಪ್ ಮಾಡಿದ್ದು ಇದು ಕ್ರಾಪ್ ಫಾರ್ಮ್. ಇದು ಇವತ್ತು ಇನ್ ಪ್ರೋಗ್ರೆಸ್ ಉಂಟು. ಇದು ನಾವು ಬಿಗ್ ಬಿಸ್ನೆಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಿದ್ವಿ. ಸರಿ, ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? 8 months ಜಸ್ಟ್ 8 months. ಓಕೆ, 2025 ಹಾಫ್ ಮಿಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ ನೀವು. ಓಕೆ, ಹೇಗೆ ನಡೀತಾ ಉಂಟು? ಎಂತ ಡಿಫಿಕಲ್ಟೀಸ್ ಉಂಟು? ನಾವು ಮೊದಲು ಒಳ್ಳೆಗಿಂತ ಫಸ್ಟ್ ಡಿಫಿಕಲ್ಟೀಸ್ ಕೇಳುವಂತ. ಎಂತ ಕಷ್ಟ ಉಂಟು? ಕಷ್ಟ ಅಂದ್ರೆ ವಿ ಹ್ಯಾವ್ ಟು ಚೆಕ್ ಇಟ್ ಡೈಲಿ. ವಾಟರ್ ಟೆಸ್ಟಿಂಗ್ ಪ್ಯಾರಾಮೀಟರ್ಸ್ ಅಂಡ್ ಸ್ಯಾಲಿನಿಟಿ, ಎವ್ರಿಥಿಂಗ್ ಶುಡ್ ಬಿ ಫೈನ್ ಇನ್ ದಟ್, or else we have to in specific any or the diseases it comes, we should be clear with it. So we have to take care every day we have to check the crabs how it is and all. Can show you the crab how it is. Okay, can you please show? Just I'm showing you. Okay. Oh, so this is male. Sir, ಇದು ಯಾವ ಬ್ರೀಡ್? ಇದು ಸೈಲಸೆರೆಟ್ ಅಂತ ಬ್ರೀಡ್. Okay. ಇಲ್ಲಿ ಗ್ರೀನ್ ಮಡ್ ಕ್ರಾಬ್ ಅಂತ ಕರೀತಾರೆ ಇದಕ್ಕೆ. ಓಕೆ, ಸೊ ಇದು ಮೇಲ್ ಆ ಫಿಮೇಲ್ ಸರ್? ಇದು ಮೇಲ್. ಓಕೆ, ಹೇಗೆ ರೆಕಗ್ನೈಸ್ ಮಾಡ್ತೀವಿ ಸ್ವಲ್ಪ ನಮ್ಗೆ ಹೇಳ್ತೀರಾ? ಸೊ ಇಲ್ಲಿ ಮೇಲ್ ಅಲ್ಲಿ ನಮ್ಗೆ ಟ್ರಯಾಂಗಲ್ ಶೇಪ್ ಇರ್ತದೆ. ಸೊ ಇದು ಮೇಲ್ ಅಂತ. ಓಕೆ. ಸೇಮ್ ಫಿಮೇಲ್ ಅಲ್ಲಿ ನಮ್ಗೆ ಇಲ್ಲಿ ಫ್ಲವರ್ ಅಂತ ಶೇಪ್ ಅಲ್ಲಿ ಇರ್ತದೆ ಅದು. ಮತ್ತೆ ಇನ್ನೊಂದು ಕ್ಯಾಟಗರಿ ಬರ್ತದೆ, ಅದು ಅನ್ಮೆಚರ್ಡ್ ಫಿಮೇಲ್ ಅಂತೆ. ಓ, ಓಕೆ. ಸೊ ಅದರಲ್ಲಿ ಕೂಡ ಸೇಮ್ ಫ್ಲವರ್ ಡಿಸೈನ್ ಅಲ್ಲಿ ಇರ್ತದೆ. ಅದು ಸೇಮ್ ಮೇಲೆ ಹೋಗಿ ಫ್ಲವರ್ ಡಿಸೈನ್ ಅಲ್ಲಿ ಇರ್ತದೆ, ಸ್ವಲ್ಪ ದೊಡ್ಡ ಇರ್ತದೆ ಅದು. ಸರಿ ಸರ್, ಇದಕ್ಕೆ ಫೀಡ್ ಟೈಮ್ ಅಂತ ಉಂಟಾ? ಇದು ಪ್ರಾಪರ್ ಟೈಮ್ ಅಂತ? ಪ್ರಾಪರ್ ಟೈಮ್ ಅಂದ್ರೆ ನಾವೊಂದು 6 to 7 ಅಲ್ಲಿ ಮಿಡ್ಲ್ ಅಲ್ಲಿ ಹಾಕ್ತೇವೆ ಫೀಡ್. ಅದೇ ಸೇಮ್ ವಾಟರ್ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೀವಿ. ಚೆಕ್ ಮಾಡ್ತೀರಿ? ಸೊ ಜಸ್ಟ್ ನಿಮ್ಗೆ ತೋರಿಸಿದ್ನಲ್ಲ ಸೇಮ್ ವಾಟರ್ ಪ್ಯಾರಾಮೀಟರ್ಸ್, ಹಾಗೆ ಸೇಮ್ ಡೈಲಿ ವಾಟರ್ ಪ್ಯಾರಾಮೀಟರ್ಸ್ ಚೆಕ್ ಮಾಡ್ತೇವೆ. ಇದು ಸೇಮ್ ವಾಟರ್ ಪ್ಯಾರಾಮೀಟರ್ ನಮ್ಗೆ 7.8 to range to 8.2. ದಿಸ್ ಇಸ್ ಗುಡ್ ಪ್ಯಾರಾಮೀಟರ್ಸ್ ಆಫ್ pH ರೇಂಜ್. ನಿಮ್ಗೆ ಅಮೋನಿಯಾ 0 ಅಲ್ಲಿ ಇರಬೇಕು, ಯಾಕಂದ್ರೆ ಅದು ಅಮೋನಿಯಾ ಜಾಸ್ತಿ ಆದ್ರೆ ನಮ್ಮ ವಾಟರ್ ಕ್ವಾಲಿಟಿ ವೆರೈಟಿ ಚೇಂಜ್ ಆದ್ರೆ ನಮ್ಮ ಕ್ರಾಬ್ಸ್ಗೆ ಎಫೆಕ್ಟ್ ಆಗ್ತದೆ. ಓಕೆ, ಅದಕ್ಕೆ ನಾವು ಅಮೋನಿಯಾ ಕರೆಕ್ಟ್ ಇರ್ಬೇಕಂದ್ರೆ ಫಿಶ್ ಫೀಡ್ ಎಲ್ಲ ಕ್ಲೀನ್ ಮಾಡಿ ಅವಾಗನೇ ಕ್ಲೀನ್ ಮಾಡಿ ಇಡ್ತೀವಿ. ನಾನು ನೋಡ್ತಾ ಇದ್ದೇನೆ ವಾಟರ್ ಪಂಪ್ ಆನೇ ಉಂಟು. ಎಂತ 24 hours ಆನೇ ಉಂಟಾ ಎಂತ? ಹೌದು ಸರ್, 24 hour ವಾಟರ್ ಸರ್ಕ್ಯುಲೇಷನ್ ಆಗ್ಲೇಬೇಕು. ಹೌದು ಸರ್, ಇಲ್ಲದೆ ಫಿಲ್ಟ್ರೇಷನ್ ಉಂಟು, ಅಲ್ಲಿ ಆಕ್ಸಿಜನ್ ಸೆಟಪ್ ಉಂಟು, ಅಲ್ಲಿ ನಮ್ದು ವಾಟರ್ ಪ್ಯಾರಾಮೀಟರ್ಸ್, ಓಝೋನ್ ಜನರೇಟರ್ ಎಲ್ಲ ಉಂಟು. ಅದೆಲ್ಲ ಪ್ಯಾರಾಮೀಟರ್ ಸರ್ಕ್ಯುಲೇಷನ್ ವಾಟರ್ ಅಲ್ಲಿ ಆಗ್ಲೇಬೇಕು, ಯಾಕಂದ್ರೆ ಅದು ಸರ್ಕ್ಯುಲೇಷನ್ ನಿಲ್ಲಿದ್ರೆ ಅದು ಕ್ರಾಬ್ಗೆ ಸಫೋಕೇಶನ್ಸ್ ಎಲ್ಲ ಆಗ್ತದೆ. ಇಲ್ಲದೆ ವಾಟರ್ ಸೆಟಪ್ ಅಲ್ಲಿ ನಾವೆಂತ ಗೊತ್ತುಂಟ, ವಾಟರ್ ಸೆಟಪ್ ಅಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇಲ್ಲದ್ರೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾವು ಅಲ್ಲಿ ವಾಟರ್ ಖಾಲಿ ಮಾಡಿ ಇಡ್ಬೇಕು, ಅದು ಕ್ರಾಬ್ ಅನ್ನು ಖಾಲಿ ಮಾಡಿ. ಇಲ್ಲಾದ್ರೆ ಅದು ವಾಟರ್ ಸರ್ಕ್ಯುಲೇಷನ್ ಆಗಿಲ್ಲದ್ರೆ ಅದು ವಾಟರ್ ಸ್ಟೇಬಲ್ ಇರ್ತದೆ, ಅದು ಪ್ರಾಬ್ಲಮ್ ಆಗ್ತದೆ ಕ್ರಾಬ್. ಓಕೆ, ಸೊ ಪಂಪಿಗೆ ಪೆಟ್ಟು ಬೀಳುದಿಲ್ವಾ 24 hours ಆನ್ ಇಟ್ರೆ? ಇಲ್ಲ, ಅದು ಪಂಪ್ ಸೆಟಪ್ ನಾರ್ಮಲ್ ಅಕ್ವೇರಿಯಂ ಫಿಲ್ಟ್ರೇಷನ್ ಪಂಪೆ. ಎಲ್ಲ ದೊಡ್ಡ ಪಂಪ್ ಅಲ್ಲ. ಹೌದು, ಅದಕ್ಕೆ ನಾವೇನು ಪ್ರಾಬ್ಲಮ್ ಆಗಿದ್ರೆ ಬ್ಯಾಕಪ್ ಪಂಪ್ ಕೂಡ ಇಟ್ಟಿದ್ವಿ, ಯಾಕಂದ್ರೆ ಚಾನ್ಸಸ್ ಇರ್ತದೆ, ಯಾಕಂದ್ರೆ 24 hours ರನ್ ಆಗ್ತಾ ಉಂಟು ಅದು ಪಂಪ್. ಎಷ್ಟು HP ಇದು?
ಅದು 1200 HP ಓ ಸಿಸ್ಟಮ್ ನೀವು ಮಾಡಿದ್ದೀರಿ ಅಂತ ಸ್ವಲ್ಪ ಹೇಳ್ತೀರಾ? ಹೌದು ಸರ್, ಇದು ಫಿಲ್ಟ್ರೇಷನ್ ಅಂದ್ರೆ ಇದು ಔಟ್ಲೆಟ್ ಫಿಲ್ಟ್ರೇಷನ್ ಇದು. Okay. ಅಲ್ಲಿ ಔಟ್ಲೆಟ್ ಆಗ್ತಾ ಉಂಟು, ಇಲ್ಲಿಂದ ಇನ್ವರ್ಡ್ ಆಗ್ತದೆ, ನಮ್ಮ ಸಿಸ್ಟಮ್ಗೆಲ್ಲ ಫಿಲ್ಟ್ರೇಷನ್ ಅಲ್ಲಿ ಹೋಗ್ತದೆ Okay. ಸೇಮ್. ಸೊ ಔಟ್ಲೆಟ್ ಆಗಿ ಇಲ್ಲಿ ಕೆಳಗೆ ನಮ್ದು ಫಿಲ್ಟ್ರೇಷನ್ ಇನ್ನೊಂದು ಸೆಟಪ್ ಉಂಟು. ಕೆಳಗೆ ಹೌದು, ಅಲ್ಲಿ ಅದೇ ಅಂತ ಓಕೆ ಫಿಲ್ಟ್ರೇಷನ್ ಲೆವೆಲ್, ಅದು ಇನ್ನೊಂದು ಫಿಲ್ಟ್ರೇಷನ್ ಲೆವೆಲ್ ಅಲ್ಲಿ ಕ್ಲೀನ್ ಆಗಿ ಇಲ್ಲಿಂದ ಬರ್ತದೆ, ಇಲ್ಲಿ ಕ್ಲೀನ್ ಆಗಿ ಈ ಸೆಟಪ್ ಗೆ ಹೋಗ್ತದೆ. ಈ ಸೆಟಪ್ ಯುವಿ ಫಿಲ್ಟರ್ ನಮ್ದು, ಇಲ್ಲಿಂದ ಇಲ್ಲಿ ಔಟ್ಲೆಟ್ ಆಗಿ ಇದು ಡ್ರಮ್ ಗೆ ಹೋಗ್ತದೆ ಫಿಲ್ಟ್ರೇಷನ್. ಸೊ ಇಲ್ಲಿ ಫಿಲ್ಟ್ರೇಷನ್ ಅಲ್ಲಿ ಆಕ್ಸಿಜನ್ ಲೆವೆಲ್ ಎಲ್ಲ ಉಂಟು. ಸೇಮ್ ಇದ್ರದ್ದು ನೀರು ನಮ್ಗೆ ಇಲ್ಲಿ ಸೆಟಪ್ ಅಲ್ಲಿ ಹೋಗ್ತದೆ. ಸರ್ಕ್ಯುಲೇಷನ್. ಸೊ ಇದು ಸರ್ಕ್ಯುಲೇಷನ್ 40 ಅಂತ P40 ಅಂದ್ರೆ ಅದು ಯುವಿ ಸೆಟಪ್ಸ್ ಪ್ಯಾರಾಮೀಟರ್ ಅದು 40 ಅಲ್ಲಿ ಇರಬೇಕು. ಹಾಗೆ Okay. ಅದು ಪ್ಯಾರಾಮೀಟರ್ ಪಂಪಿಂಗ್ ಆಗ್ತಾ ಉಂಟಲ್ಲ ಸಿಸ್ಟಮ್ ಅಲ್ಲಿ, ಅದು ಪಂಪಿಂಗ್ ಸಿಸ್ಟಮ್ ಪ್ಯಾರಾಮೀಟರ್. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಭರತ್ DK. ನಮಸ್ಕಾರ ಸರ್, ಹೇಗಿದ್ದೀರಿ? ಆರಾಮ. ಓಕೆ, ಸೊ ನೀವು ಈ ಬಾರಿ ಯಂಗ್ ಕ್ರ್ಯಾಪ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಇದರಲ್ಲಿ ನಮಗೆ ಕಷ್ಟ ಎಂತ ಉಂಟಂತ ಮೊದಲು ಹೇಳ್ಬೋದಾ? ಕಷ್ಟ ಅಂದ್ರೆ ಸರ್, ಒಂದು ಕ್ರಾಪ್ ಸೀಡ್ ಸಿಕ್ಕುದು ಸೀಸನ್ ಮೇಲೆ ಡಿಪೆಂಡ್ ಆಗಿರ್ತದೆ, ಮತ್ತೆ ವೆಂಡರ್ಸ್ ಡಿಪೆಂಡ್ ಆಗಿರ್ತದೆ, ಪ್ಲಸ್ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು. ಕ್ರಾಪ್ ಸೀಡ್ಸ್ ಮೈನ್ ಬೇಕು ಇದರಲ್ಲಿ. ಸೀಡ್ಸ್ ಎಲ್ಲ ಎಷ್ಟು ಸಿಸ್ಟಮ್ ಹಾಕಿವೆ, ಸೀಡ್ಸ್ ಅಂದ್ರೆ ಕ್ರಾಪ್ ಇಲ್ಲದ್ರೆ ನಮಗೆ ಸಿಸ್ಟಮ್ ಮಾಡಿ ಅಂತ ಯೂಸ್ ಇಲ್ಲ. Okay. ಸೆಕೆಂಡ್ ಆದ್ಮೇಲೆ ವಾಟರ್ ಪ್ಯಾರಾಮೀಟರ್. ಈಗ ನಿನ್ನೆ ಪ್ರೆಸೆಂಟ್ಲಿ ಮಳೆ ಬಂದಿದೆ, ಮಳೆ ಬಂದಾಗಿ ನಮ್ಗೆ ಇಲ್ಲಿ ಕ್ರಾಬಿಗೆ ಬೈ ಚಾನ್ಸ್ ಇಲ್ಲಿ ಅಂದ್ರೆ ಕೆಲಸ ಫುಲ್ ಫಿನಿಶ್ ಆಗಿಲ್ಲ. ಹೌದೌದು. ಬೈ ಚಾನ್ಸ್ ಫಿನಿಶ್ ಆಗಿದ್ರೆ ಸಹ ನೀರಲ್ಲಿ ಬೇರೆ ಕಡೆಯಲ್ಲಿ ನೀರು ನಮ್ದು ರೈನ್ ವಾಟರ್ ಅಲ್ಲಿ ಬಿದ್ದರೆ ಸಾಲ್ಟ್ ಲೆವೆಲ್ ಕಮ್ಮಿ ಆಗ್ತದೆ. ಓಕೆ. ರಿವರ್ ಅಲ್ಲಿ ಇರುವಂತ ಕ್ರಾಬ್ ಇದೆ, ರಿವರ್ ಅಂದ್ರೆ ಮತ್ತೆ ಸಿ ವಾಟರ್ ಬ್ರಾಕಿಶ್ ವಾಟರ್ ಅಲ್ಲಿ ಇರುವಂತ ಕ್ರಾಬ್. ಬೈ ಚಾನ್ಸ್ ಅಲ್ಲಿ ಮಳೆ ಬಂದ್ರೆ ಅದು ಕ್ರಾಬ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತದೆ, ಎಲ್ಲಿ ಉಪ್ಪು ಉಂಟು ಅಲ್ಲಿಗೆ. ಇಲ್ಲಿ ಹಾಗೆ ಇಲ್ಲಿ ನಮ್ಮ ನೀರಲ್ಲ, ಸೊ ನಾವೇ ಅದಕ್ಕೆ ಸ್ವಲ್ಪ ಶೆಲ್ಟರ್ ಜಾಸ್ತಿ ಕೊಡ್ಬೇಕಾಗ್ತದೆ. ಬೈ ಚಾನ್ಸ್ ನಮ್ಮ ಸಾಲ್ಟ್ ಲೆವೆಲ್ಗಿಂತ ಡೌನ್ ಆದ್ರೆ ಸಾಯ್ತದೆ. ಅದಂತ ಒಂದು ಮೇಜರ್ ಪ್ರಾಬ್ಲಮ್. ಓಕೆ, ಸೊ ಇಲ್ಲಿ ಕಾಲಮ್ಸ್ ಜಾಸ್ತಿ ಉಂಟು ನೀವು ಮಾಡಿದ್ರಲ್ಲಿ, ನೀವು ಅದ್ ನೆನಪು ಹೇಗೆ ಇಡ್ತೀರಿ? ಈಗ ಪ್ರೆಸೆಂಟ್ಲಿ ನಾವು ಇದರಲ್ಲಿ 8 ಉಂಟು, 1 2 3 4 5 6 7 8. ಸೊ ಇದನ್ನು ABCD ಹಾಗೆ ಇಟ್ಕೊಂಡು Okay. ಹೋಗಿದ್ದಾರೆ. ಮತ್ತೆ ನಂಬರ್ಸ್ ಇಲ್ಲಿಂದ A1 2 3 4 ಹಾಗೆ B1 2 3 4 5 ಹಾಗೆ ಅದೇ ಟೈಪ್ ಮೆನ್ಷನ್ ಮಾಡಿದೆ. ನಮ್ಗೆ ಇಲ್ಲಿ ಮತ್ತೆ 2 ರೋ ಉಂಟು. ಇದು ನಮ್ದು ಲೆಫ್ಟ್ ವಿಂಗ್ ಆಗಿರ್ತದೆ, ಇದು ನಮ್ಮ ರೈಟ್ ವಿಂಗ್ ಆಗಿರ್ತದೆ. ಓಕೆ, ಸೊ ಇದು ನಮ್ಮ ಮೆಜರ್ಮೆಂಟ್ ಗೆ ನಮ್ಮ ಒಂದು ನಾಲೆಜ್ಗೋಸ್ಕರ ಮೆನ್ಷನ್ ಮಾಡಿದ್ರು ಅಷ್ಟೇ. ಓಕೆ, ಸೊ ಇದು ನಿಮ್ಗೆ ಮಾಡ್ಲಿಕ್ಕೆ ಎಷ್ಟು ಖರ್ಚು ಬೀಳ್ತದೆ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಿ? ಸೊ ಈ ಸಿಸ್ಟಮ್ ಪ್ರೆಸೆಂಟ್ಲಿ ಒಂದು 3 lakhs ತನಕ ಆಗಿದೆ, ಆಲ್ಮೋಸ್ಟ್ 3 lakhs ಆಗಿದೆ ವಿದೌಟ್ ಕ್ರ್ಯಾಬ್. ವಿದೌಟ್ ಕ್ರ್ಯಾಪ್. ಮತ್ತೆ ಇನ್ನು ಸ್ವಲ್ಪ ಐಡಿಯಾಸ್ ಬೇಕಿದ್ರೆ ಸ್ವಲ್ಪ ಅಂದ್ರೆ ಬೈ ಚಾನ್ಸ್ ಈಗ ನಮ್ಗೆ ಏನಾದ್ರು ರಾಂಗ್ ಫೀಲ್ ಆಗ್ತದೆ, ಅದು ಇನ್ನೂ ಸ್ವಲ್ಪ ಐಟಮ್ ಹಾಕ್ಬೇಕಂತಾಗ್ತದೆ. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ, ಈಗ ಪ್ರೆಸೆಂಟ್ಲಿ ಒಂದು 3 ಲಕ್ಷ ತನಕ ಆಗಿದೆ ಪ್ರೆಸೆಂಟ್ ಇಷ್ಟಕ್ಕೆ. ಓಕೆ, ಸೊ ಒಂದು ಲೋವೆಸ್ಟ್ ಇಂದ ಹೈಯೆಸ್ಟ್ ಕ್ರ್ಯಾಬ್ ನೀವು ಎಷ್ಟರದ್ದಿದೆ ರೇಟ್? ಪ್ರೆಸೆಂಟ್ ನೋಡಿ, ಇದು ಇವತ್ತು ಬಂದಿದ್ದು ಕಸ್ಟಮರ್ಗೆ ಕೊಡ್ಬೋದು ಕ್ರ್ಯಾಬ್. ಇದು ಕಸ್ಟಮರಿಗೆ ಕೊಡುವಂತ, ಕಸ್ಟಮರ್ ಡೈರೆಕ್ಟ್ ಕೊಡುವಂತ ಕ್ರ್ಯಾಬ್, ಇದು ರೆಡಿ ಆದ ಕ್ರ್ಯಾಬ್ಸ್. ಓಕೆ. ಇದೀಗ ಪ್ರೆಸೆಂಟ್ಲಿ ಸರ್ ಒಂದು ಕೆಜಿ ಮೇಲೆ ಇದೆ, 1 kg 250 ಗ್ರಾಮ್ ಅಲ್ಲಿ ಪ್ಲಸ್ ಇದೆ. ಓಕೆ. ಸೊ ಇದನ್ನೆಲ್ಲ ನಮ್ದು ಈಗ ಲೋಕಲ್ ವೆಂಡರ್ಸ್ ಕೊಟ್ಟರೆ ಕೆಜಿಗೆ 2800 ಕೊಡ್ತಾರೆ ಕೆಜಿಗೆ. ಸೊ ಇದಕ್ಕೊಂದು 3.5 to 4 ಸಿಗ್ಬೋದು. ಅದೇ ಕಸ್ಟಮರಿಗೆ ಡೈರೆಕ್ಟ್ ಕೊಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ. ಓಕೆ ಓಕೆ, ಸರಿ. ಸೊ ಬೇರೆಯವರು ಈಗ ಯಾರ ಹತ್ರ ಕ್ರಾಪ್ ಫಾರ್ಮಿಂಗ್ ಮಾಡ್ಲಿಕ್ಕೆ ಮನಸ್ಸುಂಟು, ಅವರು ಇಲ್ಲಿ ಬಂದ್ರೆ ನಿಮ್ಮ ಹತ್ರ ಮಾಹಿತಿ ಈಗ ನಾವು ಪ್ರೆಸೆಂಟ್ಲಿ ಟ್ರೈನಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈ ಮ್ಯಾಂಗ್ಳೂರ್ ರೀಜನ್ ಇದ್ರಲ್ಲ, ಬೇರೆ ಎಲ್ಲಿ ಇದ್ರೆ ನಮಗೆ ಸೌತ್ ಕೆನರಾ ಆ ಕಡೆ ಇಲ್ಲ ಕೇರಳ ಸೈಡ್ ಬಾರ್ಡರ್ ಲೋಕಲ್ಸ್ ಗೆ ಬಂದ್ರೆ ಇಲ್ಲ ಟ್ರಾವೆಲ್ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತದೆ. ಹೌದು. ಸೊ ಅವರಿಗೆ ಬಂದು ಟ್ರೈನಿಂಗ್ ಕ್ಲಾಸ್ ಕೊಡ್ತೇವೆ, ಫಾರ್ಮ್ ವಿಸಿಟ್ ಕೊಡ್ತೇವೆ, 2 days ಸೆಕ್ಷನ್ ಕೊಡ್ತೇವೆ, ಎಲ್ಲ ಕೊಡುವಂತ ಆಪ್ಷನ್ ನಮ್ಮ ಹತ್ರ ಇದೆ ಈಗ. ಓಕೆ, ಸೊ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅವರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಉಂಟು. ಮತ್ತೆ ಸ್ವಲ್ಪ ನಮಗೆ ಇದ್ರ ಬಗ್ಗೆ ಹೇಳ್ಬೋದು ಸ್ವಲ್ಪ ಡೀಟೇಲ್ ಆಗಿ? ಸರ್, ಇದು ನಂದು ಹಳೆ ಸಿಸ್ಟಮ್. ಇದು ಪ್ರಾಪರ್ ಆಗಿ ನಾನು ಇನ್ನು ಹೇಳ್ಬೇಕಾದ್ರೆ ನಾವು ಇನ್ನೂ ಸಹ ಇದನ್ನ ಬಿಸ್ನೆಸ್ ತರ ನೋಡ್ತಾ ಇಲ್ಲ, ಇನ್ನು ಸಹ ನಾವು ಸ್ಟಡಿ ಬೇಸ್ ಅಲ್ಲಿ ಹೋಗ್ತಾ ಇದ್ದೇವೆ, ಅದನ್ನು ಬಿಸ್ನೆಸ್ ಕನ್ವರ್ಟ್ ಮಾಡ್ತಿದ್ದಾರೆ ಆಕ್ಚುಲಿ. ಸೊ ಇದು ಒಂದು ಹಳೆ ಸಿಸ್ಟಮ್, ಇದು ಸಕ್ಸಸ್ಫುಲ್ ಆಗಿದೆ ಆಗಿ ನೆಕ್ಸ್ಟ್ ಇದು ಹೊಸದು ಹಾಕಿದ್ದು. ಎಷ್ಟು ಸಮಯ ನೋಡಿ? ಇದು ನಾನು ಆಗಸ್ಟ್ ಅಲ್ಲಿ ಆಗಿ ಇದು ಆಲ್ಮೋಸ್ಟ್ 8 months ರನ್ನಿಂಗ್ ಆಗ್ತಿದೆ. ಇದು ಓಕೆ, ಆಗಸ್ಟ್ ಆಗಿ ಅದೇ 8 months ರನ್ನಿಂಗ್ ಆಗ್ತಿದೆ. ಸರಿ. ಸೊ ಇದರಲ್ಲಿ ಒಂದು 40 ಕ್ರಾಪ್ಸ್ ಇದೆ ಆಕ್ಚುಲಿ, ಇದರಲ್ಲಿ 40 ಕ್ರಾಪ್ಸ್ ಇದೆ. ಓಕೆ. ಇದು ಆಗಿ ಮತ್ತೆ ಈಗ ಹೊಸ ಸಿಸ್ಟಮ್ ಮಾಡಿದ್ದು. ಈ ಸಿಸ್ಟಮ್ ಅಲ್ಲಿ ಫಿಲ್ಟ್ರೇಷನ್ ಲೆವೆಲ್ ಸ್ವಲ್ಪ ಅವರೇಜ್ ಇದೆ, ಬಟ್ ಇದರಲ್ಲಿ ನಮ್ಮ ಮ್ಯಾಕ್ಸಿಮಮ್ ಟ್ರೈ ಮಾಡಿದ್ದೇವೆ. ಇನ್ನು ಸಾಕು ಒಂದು ಆಪ್ಷನ್ ಉಂಟು, ಬಟ್ ಸ್ವಲ್ಪ ಥಿಂಕ್ ಮಾಡಿ ಸ್ಲೋ ಅಲ್ಲಿ ಹೋಗುವ ಅಂತ. ಓಕೆ, ಇದರಲ್ಲಿ ನೀವು ಉಪ್ಪು ನೀರಾ ಇಲ್ಲ ಪ್ಯೂರಿಫೈಡ್ ನೀರಾ? ಈಗ ನಾವು ಪ್ರೆಸೆಂಟ್ ಆಗಿ ಇದನ್ನು ಒಂದು ರಿವರ್ ಇಂದ ಅಲ್ಲಿಂದ ತಂದೆ ಅಲ್ಲಿಂದಾನೆ ಹಾಕ್ತಿದ್ದೇವೆ, ಅಂದ್ರೆ ಡೈರೆಕ್ಟ್ ರಿವರ್ ವಾಟರ್. ಓಕೆ, ಸೊ ಇದು ಪ್ಯೂರಿಫಿಕೇಶನ್ 24 ಗಂಟೆ ಪಂಪ್ ಆನ್ ಉಂಟಂತ ನಿಮ್ಮ ಫ್ರೆಂಡ್ ಹೇಳಿದ್ರು. ಕರೆಕ್ಟ್, ಏರೇಷನ್ ಆನ್ ಇದೆ, ಮತ್ತೆ ಓಝನ್ ಮಿಷನ್ ಆನ್ ಇದೆ, ಎಲ್ಲ ಮಿಷನ್ ಆನ್ ಇದೆ 24 hours. ಬೈ ಚಾನ್ಸ್ ಕರೆಂಟ್ ಹೋದ್ರೆ ಕೂಡ ಅದೇ ಕ್ರಾಬಿಗೆ ಆಕ್ಸಿಜನ್ ಲೆವೆಲ್ ಯಾವಾಗ ಇರಬೇಕು. ನಾರ್ಮಲ್ ರಿವರ್ ಅಲ್ಲಿ ಇರುವಾಗ ಅದಕ್ಕೆಲ್ಲ ಆಪ್ಷನ್ ಅಲ್ಲೇ ಇರ್ತದೆ. ಓಕೆ, ಇಲ್ಲಿ ನಾವು ಮಾಡುವಾಗ ನಾವೇ ಸಪರೇಟ್ ಕೊಡ್ಬೇಕು. ಹಾಗೆ ಕರೆಂಟ್ ಎಲ್ಲ ನೀರು ಜಾಸ್ತಿ ಓವರ್ಫ್ಲೋ ಆಗೋದಿಲ್ವಾ? ಇಲ್ಲ, ಈಗ ಅಂದ್ರೆ ಅದು ನಮ್ಗೆ
ಪಂಪಲ್ಲಿ ಮೆಜರ್ಮೆಂಟ್ ಉಂಟು, ಅಲ್ಲ ಒಂದು ನಮ್ಮ ಪ್ಲಂಬರ್ ಕೂಡ ನಮ್ಗೆ ಹೇಗೆ ಬೇಕು ಹಾಗೆ ಮಾಡಿ ಕೊಟ್ಟಿದ್ದಾರೆ. Okay. ಸೊ ಸಿಸ್ಟಮ್ ಅದ್ರ ತರ ರನ್ ಆಗಿರ್ತದೆ. ಈಗ ಎಕ್ಸಾಂಪಲ್ ಇಲ್ಲಿ 1000 ನೀರುಂಟು, ಸಿಸ್ಟಮ್ ಅಲ್ಲಿ ನೀರುಂಟು, ಕೆಳಗೆ ಮತ್ತೆ ಸಪ್ಲೈಷನ್ ಇದೆ, ಇಲ್ಲಿಂದ ಕೆಳಗೆ ಹೋಗಿ ಬರುವಾಗ ಒಂದೇ ಕಿಕ್ ಹೊರಗೆ ಬರ್ತಾ ಇರ್ತದೆ. ಓಕೆ, ಸೊ ಇದಕ್ಕೆ ಕ್ರ್ಯಾಬಿಗೆ ಅಂತ ಸಹ ರೋಗ ಬರುದಿಲ್ವಾ? 90% ಸಿಸ್ಟಮ್ ಅಲ್ಲಿ ರೋಗ ಬರೋದಿಲ್ಲ. ರಿವರ್ ಇರುವಾಗ ಬರುವಂತ ಇದೆ, ಈ ಪ್ಯಾರಾಸೈಟ್ ಬರ್ತದೆ, ಕೆಲವೊಂದು ನಮ್ದು ಏನ್ ಹೇಳ್ತಾರೆ ಅದು ವೈಟ್ ಪ್ಯಾಚಸ್ ಎಲ್ಲ ಬರ್ತದೆ. ಅದು ಇದು ಸ್ಲೋ ಮೂವ್ಮೆಂಟ್ ಆಯ್ತು ನನ್ನ ನೆಲದಲ್ಲಿ ರಾಕ್ ಅಲ್ಲೆಲ್ಲ ಬರೋದು ಇರ್ತದಲ್ಲ ಕಲ್ಲು, ಅದು ಮೇಲೆ ಅಟ್ಯಾಚ್ ಆಗಿರ್ತದೆ. ಬಟ್ ಅದನ್ನ ತೆಗೆದು ಸಿಸ್ಟಮ್ಗೆ ಹಾಕ್ತೇವೆ ನಾವು. ಮತ್ತೆ ನಾರ್ಮಲ್ ಕ್ರ್ಯಾಬ್ ಪ್ಯಾರಾಸೈಟ್ ಬರ್ತದೆ. ಇವತ್ತು ಕ್ರ್ಯಾಬ್ ಬಂದ್ರೆ ನಾವು ಅದನ್ನು ಇಲ್ಲಿ ನಮ್ಗೆ ಬೇಕಿದ್ದ ಸೊಲ್ಯೂಷನ್ ಅಲ್ಲಿ ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಸ್ಟಮ್ಗೆ ಹಾಕ್ತೇವೆ. ಓಕೆ, ಸೊ ಕ್ರ್ಯಾಬಿಗೆ ರೋಗ ಬಂದ್ರೆ ಅದಕ್ಕೆ ಎಂತ ಎಂತ ಮಾಡ್ತೀರಿ ನೀವು? ಬರ್ತದ ಇಲ್ವೋ ಸೆಕೆಂಡರಿ, ನಾವು ಸಿಸ್ಟಮ್ಗೆ ಕ್ರ್ಯಾಬ್ ಬರುವಾಗನೇ ಅದಕ್ಕೆ ನಮ್ ತಕ್ಕ ಒಂದು ಸೊಲ್ಯೂಷನ್ ಹಾಕಿ ಅದನ್ನ ಕ್ಲೀನ್ ಮಾಡಿ ಮತ್ತೆ ಸಿಸ್ಟಮ್ಗೆ ಹಾಕೋದು, ನಾವು ಡೈರೆಕ್ಟ್ ಆಗಿ ಹಾಕೋದಿಲ್ಲ. ಕ್ರ್ಯಾಬ್ ಹಾಕಿದಿರಿ, ಎಲ್ಲಾದ್ರೆ ಸತ್ರೆ ನೀವು ಇನ್ವೆಸ್ಟ್ ಮಾಡಿ ನಿಮ್ಗೆ ಲಾಸ್ ಆಗೋದಿಲ್ಲ? ಆಗ್ತದೆ. ಅಂದ್ರೆ ಸರ್ ಈಗ ಅಂದ್ರೆ ಕ್ರ್ಯಾಬ್ ತರುವಾಗ ನಮಗೆ ಮೋಸ್ಟ್ ಆಫ್ ಟೈಮ್ ಸಿಸ್ಟಮ್ ರೆಡಿ ಆಗುವಾಗ ಕ್ರ್ಯಾಬ್ ಸಾಯ್ತಾ ಇರ್ತದೆ, ಅದನ್ನ ನಾವು ಬೇರ್ ಮಾಡ್ತಾ ಇರ್ಬೇಕು. ಮತ್ತೆ ಮೇನ್ ಅಂದ್ರೆ ಕ್ರ್ಯಾಬ್ ಅನ್ನು ಸಾಯೋದಾಗಿ ನೋಡೋದು ನಮ್ಮ ಡ್ಯೂಟಿ. ಕೆಲವೊಮ್ಮೆ ಬರುವಾಗ ಎಕ್ಸ್ಪೋರ್ಟಲ್ಸ್ ಆಯ್ತದೆ, ಕೆಲವೊಮ್ಮೆ ನಮ್ಗೆ ಇಲ್ಲಿ ರೀಚ್ ಆಗೋ ಸಾಯ್ತದೆ, ಯಾಕಂದ್ರೆ ಜರ್ನಿ ಆಗಿ ಬರ್ತದೆ. ಕೆಲವೊಮ್ಮೆ ಸ್ಟ್ರೆಸ್ ಆಗ್ತದೆ ಕ್ರ್ಯಾಬ್ಗೆ, ಕೆಲವೊಮ್ಮೆ ವೆದರ್ ಅಪ್ ಅಂಡ್ ಡೌನ್ಸ್ ಆಗ್ತದೆ, ಇದೆಲ್ಲ ಆಪ್ಷನ್ ಇದೆ. ಬಟ್ ಈಗ ಎಲ್ಲದಕ್ಕೂ ನಮ್ದು ಮೆಜರ್ಮೆಂಟ್ ಯೂನಿಟ್ಸ್ ಇದೆ, ಮತ್ತೆ ಎಲೆಕ್ಟ್ರಾನಿಕ್ ಐಟಮ್ ಬಂದಿದೆ. ಈಗ ಟೆಂಪರೇಚರ್ ಐಟಮ್ ಇದೆ, ಮತ್ತೆ ಎಲ್ಲ ಸಾಲ್ಟ್ ಲೆವೆಲ್ ನೋಡ್ಲಿಕ್ಕೆ ಐಟಮ್ ಇದೆ, ಎಲ್ಲ ನೋಡುವಂತ ಐಟಮ್ ಇದೆ. ಸೊ ನಮ್ಗೆ ಸುಲಭ ಆಗ್ತದೆ ಸ್ವಲ್ಪ. ಓಕೆ, ಸೊ ಇದರಲ್ಲಿ ಕಂಟಿನ್ಯೂಸ್ ಕೆಲಸ ಉಂಟು ದಿವಸ 24 ಗಂಟೆ ಹಿಂದೆ ಇರಬೇಕು? 365 ಡೇಸ್ ನಿಮ್ಗೆ ವಾಟರ್ ಪ್ಯಾರಾಮೀಟರ್ ಚೆಕ್ ಮಾಡ್ತಾನೆ ಇರಬೇಕು, ಮತ್ತೆ ನಿಮ್ಮ ಸಾಲ್ಟ್ ಚೆಕ್ ಮಾಡ್ತಾ ಇರಬೇಕು, ನೀರ್ ಕಂಡೀಷನ್ ಈಚ್ ಕ್ರ್ಯಾಬ್ ಅನ್ನು ಚೆಕ್ ಮಾಡ್ತಾನೆ ಇರಬೇಕು. ಇಲ್ಲ ಒಂದು ಕ್ರ್ಯಾಬಿಗೆ ಹುಷಾರಿಲ್ಲ ಅಂದ್ರೆ ನಮ್ದು ಇದು ಸಿಸ್ಟಮ್ ICU ಅಂತ ಹೇಳಿ ಇಲ್ಲಿ ಮೇಲೆ, ಇಲ್ಲಿ ಏನಾದ್ರು ಕ್ರ್ಯಾಬ್ ಸ್ವಲ್ಪ ಇಶ್ಯೂ ಅಂತ ಫೀಲ್ ಆದ್ರೆ ಅಲ್ಲಿ ಸಪರೇಟ್ ಆಗಿ ಹೊಸ ನೀರು ಆಗ್ತವೆ. ಒಂದು 2 days ಸ್ಟ್ರೆಸ್ ಫೀಸ್ ಆಗ್ತದೆ, ಮತ್ತೆ ಸರಿ ಆಗ್ತದೆ. ಹಾಗೆ ಸರಿ ಆಗ್ತದೆ? ಸರಿ ಆಗ್ತದೆ. 90% ಸರಿ ಆಗ್ತದೆ, ಬಟ್ 10% ಕೆಲವೊಮ್ಮೆ ಡೆತ್ ಆಗೋ ಚಾನ್ಸ್ ಇರ್ತದೆ. ಡೆತ್ ಆದ್ರೆ ನಾವು ಬೇರೆ ಮಾಡ್ಬೇಕು ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ಓಕೆ, ಸೊ ಅದಕ್ಕೆ ಫೀಡಿಗೆ ಎಂತ ಹಾಕ್ತೀರಿ? ಸೊ ಫೀಡಿಗೆ ಯೂಶುವಲ್ ಆಗಿ ಎಂತ ಸಹ ಹಾಕ್ಬೋದು. ಈಗ ನಮಗೆ ಮೀಟ್ ಐಟಮ್ ಹಾಕ್ಬೋದು, ಅಲ್ಲ ಚಿಕನ್ ವೇಸ್ಟ್ ಹಾಕ್ಬೋದು, ಅಲ್ಲ ಚಿಕನ್ ಮೀನು ಹಾಕ್ಬೋದು, ಡೈರೆಕ್ಟ್ ಮೀನು ಹಾಕಿ. ಬಟ್ ನಮಗೆ ಇದರಲ್ಲಿ ಕ್ರ್ಯಾಬ್ ಏನು ತಿಂತದೆ, ಬಟ್ ನೀರು ಹಾಳಾಗ್ತದೆ. ಸೊ ನಾವು ಆದಷ್ಟು ಕ್ಲೀನ್ ಮಾಡಿ ಸಾಲ್ಟಲ್ಲಿ ವಾಶ್ ಮಾಡಿ ಎಲ್ಲ ಹಾಕೊಂಡು ಫಿಶ್ ಹಾಕೋದು. ಫಿಶಲ್ಲಿ ಸಹ ಬೇರೆ ಬೇರೆ ಟ್ರೈ ಮಾಡ್ಬೋದು, ಬಟ್ ನಾವು ಮತ್ತೆ ಭೂತ ವಿಷಯ ಹೇಳ್ತಾರಲ್ಲ, ಅದು ಸ್ವಲ್ಪ ಚಿಕ್ಕ ಸೈಜ್ ಸಿಕ್ಕಿದ್ರೆ ಅದು ಡೈರೆಕ್ಟ್ ಸಾಲ್ವ್ ಮಾಡ್ಕೊಳ್ತದೆ. ಈ ದೊಡ್ಡ ಮೀನು ಹಾಕಿದ್ರೆ ಅದನ್ನು ಮಸಾಲ ಟೇರ್ ಮಾಡಿ ಎಲ್ಲ ನೀರು ಹಾಳು ಆಗ್ತದೆ. ಸೊ ನಾವು ಈಗ ಪ್ರೆಸೆಂಟ್ಲಿ ಮತ್ತೆ ಫಿಶ್ ಭೂತ ಹಾಕೋದು. ಓಕೆ, ಸೊ ಒಂದಕ್ಕೆ ರೋಗ ಬಂದ್ರೆ ಮತ್ತೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತದೆ ನಿಮ್ಗೆ ನೀರಿಗೆ? ಪಾಸಿಬಿಲಿಟಿ ಇದೆ, ಬಟ್ ಆ ಟೈಪ್ ಆಗದಾಗೆ ನಾವು ನೋಡ್ಕೊಳ್ಬೇಕು ಸರ್. ಬರುವಾಗನೇ ಪ್ಯಾರಾಸೈಟ್ ಎಲ್ಲ ಸ್ವಲ್ಪ ರೆಡ್ಯೂಸ್ ಮಾಡಿ ಅದಕ್ಕೆ ಕನೆಸ್ಟೇಷನ್ ಕೊಟ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹಾಕಿದ್ರೆ ತುಂಬಾ ಕಮ್ಮಿ, ಹಾಗೆ ಆಗುದಿಲ್ಲ. ಓಕೆ, ಈಗ ಯಾರಾದ್ರೂ ಹೊಸಬ್ರು ಮಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಅಂತ ಹೇಳ್ತೀರಿ? ಸೊ ನಾವೀಗ ಪ್ರೆಸೆಂಟ್ ಅದೇ ಟ್ರೈನಿಂಗ್ ಸೆಷನ್ ಸ್ಟಾರ್ಟ್ ಮಾಡಿದ್ದೇವೆ. ಯಾರಿಗೆ ನಮಗೆ ನಮ್ಮ ಸೈಡ್ ಇಂದ ಏನು ಟ್ರೈನಿಂಗ್ ಕೊಡಬೇಕು ನಾವು ಕೊಟ್ಟು ಅವರ ಇಂಪ್ರೂವ್ ಮಾಡ್ಲಿಕ್ಕೆ ಅವರ ಬ್ಯಾಕ್ ಬೋರ್ಡ್ ಆಗಿರ್ತೇವೆ ನಾವು ಹೇಳ್ತೇವೆ. ಈಗ ಕ್ಲಾಸ್ ಕೊಟ್ಟು ಮತ್ತೆ ರೆಸ್ಪಾಂಡ್ ಮಾಡಬೇಕು ಅದೆಲ್ಲ ಮತ್ತಿಲ್ಲ, ನಮಗೆ ಏನು ಅವ್ರಿಗೆ ಹೆಲ್ಪ್ ಬೇಕು ನಾವು ಮಾಡ್ಬೋದು. ಸರ್, ನಮ್ಗೆ ಒಂದು ಈ ಕ್ರ್ಯಾಬ್ ಹೇಗೆ ತೆಗೆದು ತೋರಿಸ್ತೀರಿ ಸ್ವಲ್ಪ ನಮ್ಗೆ? ಇದು ಸಿಸ್ಟಮ್ ಅಲ್ಲಿ ಇದು ಸಿಸ್ಟಮ್ ಅಲ್ಲಿ ಸ್ಪೇಸ್ ತುಂಬಾ ಜಾಸ್ತಿ ಇದೆ ಆಕ್ಚುಲಿ. ಹೌದೌದು. ಸೊ ಕ್ರ್ಯಾಬಿಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಆಗ್ಲಿ ನಮಗೆ ಈಗ ಇಷ್ಟೇ ನೀರು ಇರ್ಬೇಕಾ? ಅಂದ್ರೆ ಕ್ರ್ಯಾಬಿಗೆ ಆಕ್ಚುಲಿ ಕ್ರ್ಯಾಬ್ ಫೇಸ್ ಗಿಂತ ಲೆವೆಲ್ ಗೆ ಇದ್ದ ಸಾಕು. ಇದ್ರಲ್ಲಿ ನೀರು ಜಾಸ್ತಿ ಇದೆ ಆಕ್ಚುಲಿ, ಅಂದ್ರೆ ಟಬ್ ಜಾಸ್ತಿ ಇದೆ, ಸೊ ಪ್ರಾಬ್ಲಮ್ ಇಲ್ಲ. ಮತ್ತೆ ಒಂದು ಸಿಸ್ಟಮ್ ಅಲ್ಲಿ ಸರ್ ನಿಮ್ಗೆ ಅದು ಸಹ ಮೆಜರ್ಮೆಂಟ್ ಇದೆ. ಒಂದು ಮಿನಿಮಮ್ ಆಗಿ ಒಂದಿಷ್ಟು ಲೀಟರ್ ನೀರು ಬೇಕಂತ ಇರ್ತದೆ. ಸೊ ರನ್ನಿಂಗ್ ವಾಟರ್ ಅಲ್ಲಿ, ಸೊ ಅದು ತಕ್ಕನೆ ಇಟ್ಟಿದ್ದೇವೆ. ಈಗ ಈ ಕ್ರ್ಯಾಬ್ ನೋಡ್ಬೇಕಾದ್ರೆ ರಾತ್ರಿ ಮಳೆ ಬಂದ್ರೆ ಸ್ವಲ್ಪ ಕಷ್ಟ ಆಗ್ತದ? ಈಗ ಅಂದ್ರೆ ಇದು ಕೆಲಸ ಆಗ್ತದೆ ಸರ್ ಇದು. ಓಕೆ, ಸೊ ಇದೊಂದು ಆಲ್ಮೋಸ್ಟ್ 1 kg ಮೇಲೆ ಕ್ರ್ಯಾಬ್. ಅದರಲ್ಲಿ A ಗ್ರೇಡ್ B ಗ್ರೇಡ್ ಹಾಗೆ ಉಂಟಾ? ಬೀಗ ರಿಜೆಕ್ಟ್ ಕ್ವಾಲಿಟಿ ಬರ್ತದೆ. ಕೆಲವೊಮ್ಮೆ ಮೀಟ್ ಫುಲ್ ಆಗಿಲ್ಲ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ಸೊ ಎಕ್ಸ್ಪೋರ್ಟ್ಗೆ 100% ಮೀಟ್ ಬೇಕು, ಇಲ್ಲದ್ರೆ ರಿಜೆಕ್ಟ್ ಆಗ್ತದೆ. ವಾಟರ್ ಕ್ರ್ಯಾಬ್ ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡ್ತಾರೆ. ಓಕೆ, ಇಲ್ಲದ್ರೆ ಇದು ಕಂಪ್ಲೀಟ್ ಆಗಿ ಹೀಗೆ ಕಾಣ್ತದೆ. ಓ ಸೂಪರ್. ಇಲ್ಲಿ ನಿಮ್ಗೆ ಈ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸುಲಭ, ಬಟ್ ಏನಂದ್ರೆ ಬಿಸ್ನೆಸ್ ನೋಡ್ಬೇಕಾದ್ರೆ ಪ್ರಾಫಿಟ್ ಕಮ್ಮಿ, ಯಾಕಂದ್ರೆ ಸಿಸ್ಟಮ್ ಕಮ್ಮಿ ಇರ್ತದೆ. ಈ ಸಿಸ್ಟಮ್ ಅಲ್ಲಿ ಸ್ಪೇಸ್ ಕಮ್ಮಿ, ಕೆಲಸ ಮಾಡಿ ಸ್ವಲ್ಪ ಕಷ್ಟ, ಬಟ್ ಜಾಸ್ತಿ ಯೂನಿಟ್ ಹಾಕ್ಬೋದು. ಓಕೆ, ಡಿಫರೆನ್ಸ್ ಆಗಿದೆ ಸರ್. ಒಂದು ಕ್ರ್ಯಾಬ್ ಇದೊಂದು ಲೈಫ್ ಸ್ಪ್ಯಾನ್ ಎಷ್ಟು ಸರ್? ಇದು ಲೈಫ್ ಸ್ಪ್ಯಾನ್ ಅಂದ್ರೆ ನಮಗೆ ಆಕ್ಚುಲಿ ನಮ್ದು ಡ್ಯೂಟಿ ಏನಂದ್ರೆ ಸರ್, ಈಗ ಒಂದು ಯಾವುದೇ ಕ್ರ್ಯಾಬ್ ಇಲ್ಲಿ ಬಂದ್ರೆ ಅದಕ್ಕೆ ಪ್ರಾಪರ್ ಮೀಟ್ ಹಾಕಿ ಕಳಿಸುದು. ಅದ್ರ ಲೈಫ್ ಸ್ಪ್ಯಾನ್ ಅದಕ್ಕೆ 1.5 year ಅಂತ ಹೇಳ್ತಾರೆ ಸರ್. ಅದು 100% ನಂಗೆ ಶೋರ್ ಇಲ್ಲ, ಯಾಕಂದ್ರೆ ನಾವು ಪ್ರಾಪರ್ ಆಗಿ ನಾನು ನೋಡಿಲ್ಲ. ಓಕೆ, ಸ್ಟಡಿ ವೈಸ್ ಅಲ್ಲಿ ಒಂದು 1.1 year ಇಂದ ಒಂದು 1.8 years 8 months ತನಕ ಇರ್ತದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಮ್ಗೆ ಯಾವುದೇ ಕ್ರ್ಯಾಬ್ ಬಂದ್ರು ಸಹ ಆ ಕ್ರ್ಯಾಬ್ ಅನ್ನು ಫುಲ್ ಮಡ್ ಮಾಡುದು ಕಳಿಸುದು ಅಷ್ಟೇ. ಓಕೆ ಸರ್, ನೀವು ಬ್ರೀಡಿಂಗ್ ಮಾಡ್ತೀರಾ? ಇಲ್ಲ, ಪ್ರೆಸೆಂಟ್ಲಿ ಅದ್ರ ಸ್ಟಡಿ ಮಾಡಿಲ್ಲ. ಅದ್ರ ಬಗ್ಗೆ ಇಲ್ಲ ಸ್ಟಡಿ ಮಾಡಿಲ್ಲ. ಇದು ಫ್ಯಾಟ್ನಿಂಗ್ ಪ್ರೊಸೆಸ್ ಹೇಳ್ತಾರೆ ಈ ಕ್ರ್ಯಾಬ್ಗೆ. ಮತ್ತೆ ಇನ್ನೊಂದು ಸಾಫ್ಟ್ ಶೆಲ್ ಕ್ರ್ಯಾಬ್ ಬಂದಿದೆ, ಅದನ್ನು ಸ್ಟಡಿ ಮಾಡಿಲ್ಲ. ಬಟ್ ಅಂದ್ರೆ ಐಡಿಯಾ ಇದೆ, ಬಟ್ ಇನ್ನು ಸ್ವಲ್ಪ ಟೈಮ್ ಬೇಕು ಕಲಿಲಿಕ್ಕೆ. ಅದು ಮಾಡುವಂತ ಪ್ಲಾನ್ ಇದೆ, ಬಟ್ ಈಗ ಸ್ವಲ್ಪ ಒಂದು 6 months ಬಿಟ್ಟು. ಓಕೆ, ಇದರಲ್ಲಿ ನೀವು ಓನ್ಲಿ ಸಿ ಇದ್ರದ್ದು ಮಾತ್ರ
ಬ್ರಾಕಿಶ್ ವಾಟರ್ ಹೌದು ಬ್ರಾಕಿಶ್ ವಾಟರ್ ಕ್ರ್ಯಾಬ್ ಮಾತ್ರ. ಓಕೆ ಸರ್, ಎಲ್ಲ ಕ್ರ್ಯಾಬ್ ಸೈಜ್ ಒಂದೇನಾ ಡಿಫ್ರೆಂಟ್ ಇರ್ತದೆ? ಡಿಪೆಂಡ್ ಆಗ್ತದೆ. ಈಗ ನಮಗೆ ಬರುವಂತ ಕ್ರಾಪ್ ಸರ್ ಕೆಲವೊಂದು ಸೈಜ್ ಕೊಟ್ಟಿದ್ದಾರೆ. 500 ಕೆಳಗೆ ಕೊಟ್ಟಿದ್ದಾರೆ, 500 ಟು ಒಂದು ಬಿಗ್ ಸೈಜ್ ಅಂತ ಕೊಟ್ಟಿದ್ದಾರೆ, ಒಂದು ಡಬಲ್ ಎಕ್ಸೆಲ್ ಕೊಟ್ಟಿದ್ದಾರೆ, ಒಂದು ಎಕ್ಸೆಲ್ ಕೊಟ್ಟಿದ್ದಾರೆ. ಸೊ ಆ ಎಲ್ಲವಂಗಿಗೆ ನಾವು ಮಾಡಿ ಇಲ್ಲಿ ಬಾಕ್ಸ್ ಹಾಕೋ ಮುಂಚೆ ಅದನ್ನು ನೋಡಿ ಎಷ್ಟು ಮೀಟ್ ಇದೆ ನೋಡಿ ಮತ್ತೆ ಹಾಕ್ತೇವೆ. ನೋಡಿ ಮತ್ತೊಂದು 15 ಡೇಸ್ 20 ಡೇಸ್ ಬಿಟ್ಟು ಚೆಕ್ ಮಾಡಿ ಮತ್ತೆ ಗೊತ್ತಾಗ್ತದೆ ರಿಸಲ್ಟ್ ಎಷ್ಟಿದೆ ಅಂತ ಹೇಳಿ ಮತ್ತೆ ಸಹ ಕಳಿಸ್ತೇವೆ. ಹಾಗೆ ಓಕೆ, ಸೊ ನೀವು ಎಕ್ಸ್ಪೋರ್ಟ್ ಮಾಡ್ತೀರಾ? ನಾವು ಪ್ರೆಸೆಂಟ್ ಎಕ್ಸ್ಪೋರ್ಟ್ ಮಾಡಿಲ್ಲ, ನಾವು ಇಲ್ಲಿ ಲೋಕಲ್ ವೆಂಡರ್ಸ್ ಕೊಡ್ತಿದ್ದೇವೆ. ಓಕೆ, ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ದು ಒಂದು 6 ವೆಂಡರ್ಸ್ ಇದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ ಆಕ್ಚುಲಿ. ಓಕೆ, ಸೊ ಅವರ ಸಪೋರ್ಟ್ ಇಂದ ಇಷ್ಟು ನಮಗೆ ಸ್ವಲ್ಪ ಸಹಕಾರ ಆಗ್ತದೆ ಹೆಲ್ಪ್ ಮಾಡ್ಲಿಕ್ಕೆ. ಹಾಗೆ ಓಕೆ, ಇದ್ರ ಇನ್ನೂ ಸಹ ದೊಡ್ಡದು ಮಾಡ್ಲಿಕ್ಕೆ ಪ್ಲಾನ್ ಉಂಟಾ? ಹೌದು ಸರ್, ನಾವೊಂದು ನೆಕ್ಸ್ಟ್ ಕಮಿಂಗ್ 3 to 4 months ಒಳಗೆ ಇನ್ನೊಂದು ನಾವೊಂದು ಒಳ್ಳೆ ಮಾಡೋ ಪ್ಲಾನ್ ಇದೆ. ಬಟ್ ಅದು ನೋಡ್ಬೇಕು ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳಿ. ಸೊ ನೀವು, ನಾನು ಫಸ್ಟ್ ಟೈಮ್ ಕೋಸ್ಟಲ್ ರೀಜನ್ ಅಲ್ಲಿ ಮ್ಯಾಂಗ್ಳೂರಲ್ಲಿ ಒಂದು ಸಹ ಕ್ರಾಪ್ ಫಾರ್ಮಿಂಗ್ ನೋಡಿದ್ದು. ನಿಮ್ದು ಏಜ್ ಹೇಳ್ಬೋದು? ಸೊ ನಂಗೆ ಈಗ ಪ್ರೆಸೆಂಟ್ 32 ಆಯಿತು. ಓಕೆ, ಸೊ 32 ಅಲ್ಲಿ ಇದೊಂದು ಇಂಟ್ರೆಸ್ಟ್ ಹೇಗೆ ಬಂತಂತ? ಸರ್ ರೀಸೆಂಟ್ಲಿ ಕ್ರಾಬ್ ಫ್ರೆಂಡ್ ಒಬ್ಬ ರೆಫರ್ ಮಾಡಿದ್ದ ಕ್ರಾಬ್ ಕ್ಯಾಚ್ ಮಾಡ್ಲಿಕ್ಕೆ ಹೋಗುವ ಅಂತ ಹೇಳಿ. ಓಕೆ, ಅಲ್ಲಿಂದ ಹೋಗುವ ಒಂದು ಕೋಇನ್ಸಿಡೆಂಟ್ ಆಗಿ ಇಂಥ ಒಂದು ವಿಷಯ ಇದೆ ಅಂತ ಗೊತ್ತಾಯ್ತು. ಓಕೆ, ಸೊ ಅಲ್ಲಿಂದ ಸ್ಟಡಿ ಮಾಡ್ಕೊಂಡು ಈಗ ಆಲ್ಮೋಸ್ಟ್ 5 months ಸ್ಟಡಿ ಮಾಡಿ ಮತ್ತೆ ಇದನ್ನು ಹಾಕಿದ್ದು ಸರ್. ಇದು 5 months ಅಲ್ಲಿ ನೀವು ಇದು ಎಕ್ಸ್ಪೆರಿಮೆಂಟ್ ಮಾಡಿ ಈಗ ಕಲಿಲಿಕ್ಕೆ ಇದನ್ನು ಆಲ್ಮೋಸ್ಟ್ 8 months ತಗೊಂಡೆ ಇದನ್ನು ಸ್ಟಡಿ ಮಾಡ್ಲಿಕ್ಕೆ. ಸ್ಟಡಿ ಮಾಡಿ ಸಕ್ಸಸ್ ಮತ್ತೆ ಒಂದು ಫ್ರೆಂಡ್ ಇದ್ದಾರೆ ಒಬ್ರು, ಅವರು ಸಹ ತುಂಬಾ ನಂತರ ಒಳ್ಳೆ ನಿಮ್ಮೊಟ್ಟಿಗೆ. ಮತ್ತೆ ನನ್ನ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಸರ್, ಅವರು ಒಳ್ಳೆ ನಂಗೆ ಸಪೋರ್ಟ್ ಮಾಡ್ತಾರೆ. ಓ ಓಕೆ, ನಿಮ್ಮ ಫ್ಯಾಮಿಲಿ ಅವರು ಸಪೋರ್ಟ್ ಮಾಡಿದ್ದಾರಾ? 100% ಸರ್. ಇಷ್ಟು ದೊಡ್ಡ ಜಾಗನೆಲ್ಲ ಇಲ್ಲ ಮನೆ ಮಾಡ್ಬೋದು ಇಲ್ಲ. ಓಕೆ ಓಕೆ, ಸರಿ ಸರ್, ತುಂಬಾ ಥ್ಯಾಂಕ್ಸ್ ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ಗೆ. ಸೊ ಇಂಥದೇ ವಿಡಿಯೋಸಿಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ. ನಾವಿನ್ನು ಇನ್ನೊಂದು ವಿಡಿಯೋಲಿ ಸಿಕ್ಕುವ. ಬೈ ಬಾಯ್.